ನೋಡಪ್ಪ ಎಷ್ಟು ಭಾಳ ಸತಿ ಹೇಳೀನಿ ಮತ್ತು ತಿರ್ಗಾ ಮುರುಗ ನೀವು ಅದನ್ನೇ ಕೇಳ್ತೀರಿ. ಏನಪ್ಪ ಅಪ್ಡೇಟ್ ಕಂಪ್ಲೇಂಟ್ ಇವನಪ್ಪ ಅದಕ್ಕೆ ಈ ಎರಡೂ ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ 16 ಜನ 10 ಜನ ಹಂಗೆ. ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದಾಗಿದ್ದ ಕೂಡಲೇ ಹೇಳ್ತೀವಿ. ಏನೋ ಸರ್ ಈಗ ಮತ್ತೆ ಇವತ್ತು ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಎಲೆಕ್ಷನ್ 224 ಕ್ಷೇತ್ರದಲ್ಲೂ ನಾವು ಹೋಗ್ತೀವಿ. ಹೋಗ್ಲಿ, ಯಾರು ಬೇಡ ಅಂತಾರೆ? ಈಗ ನೋಡಪ್ಪ, ಯಾರು ಬೇಡ ಅಂತಾರೆ? ಡೆಮೋಕ್ರಸಿ ಇದು. ನಿಲ್ಲಕ್ಕೆ ಯಾರು ಬೇಡ ಅಂತಾರೆ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ, ಅದು ಮಲ್ಲಣ್ಣವ್ರು ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ ಪಕ್ಷ ಅಂತ ಅದು ಇವನ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ, ಎಲ್ಲ ಕಮ್ಯುನಿಟಿಯವ್ರಿಗೆ. ಏನೋ ಯಾರ್ದು ಇಂಡಿವಿಜುವಲಾಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮ್ಗೆ ಕೊಡ್ಬೇಕಂತ ಹೇಳಿ ನೋಡಪ್ಪ, ಎಲ್ಲೇ ರೈತ ಇವ್ನಿಗೇನಾರು ಹೇಳಿದ್ರಾ? ನಾವು ಅಪ್ಪನ ಜೊತೆಗೆ ಎಲ್ಲಾರ ಕುಂತಾಗ ಏನಾರು ಹೇಳಿದ್ರಾ? ಎಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗೆ ಹೋಗಿ ಹೇಳಿದ್ರಂತೆ ಸರ್. ಯಾರು ಯಾವ ಮುಖಂಡ್ರು ಹೇಳಿದ್ರಂತ? ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ಬನ ಹೇಳಿರೋದು ಅಷ್ಟೇ, ಇನ್ಯಾರು ಹೇಳ್ಯಾರ? ಹಾಂ, ಮತ್ತೆ ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವ್ರ ಮ್ಯಾಗ ಅವರು. ಸುಳ್ಳು ಹೇಳೋದು ಬೇಡ, ಕರೆಕ್ಟ್ ಏನೈತೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋಣ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಿ ಹಿಂಗೈತಿ ಅಂತ. ಯಾರು ಏನು ಹೊರಗಿನರು ಇಲ್ಲಿದ್ರೆ ಎಲ್ಲ ಒಂದೇ ಮನೆಯವರೇ. ಏನೋ ಎಲ್ಲ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಸಭೆ ನಡೆಸೋದೆಲ್ಲ ಅನವಶ್ಯಕ ಅಂತಲೂ ಹೇಳಿದ್ರಿ. ಹೇಳಿದ್ನಲ್ಲ ಅವಾಗ ಫಸ್ಟ್ ಏಡ್ಗೇನು ಹೇಳೇನಲ್ಲ. ಹ್ಞೂ ನೋಡಪ್ಪ, ಅವರು ಬಂದಾರ, ಭಾಳ ಜನ ಬಂದಾರ. ಕೂತ್ಕೊಂಡು ಒಟ್ಟು ನಮಗೆ ಗೆಲ್ಲಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಲಬೇಕು. ಏನೋ ಅಂಥ ಕ್ಯಾಂಡಿಡೇಟ್ನ ಹುಡುಕ್ತೇವೆ. ಏನೂ ಮಾಡಿಲ್ಲ ಇನ್ನು ಯಾರು ಅಂತ ಈಗ ಬಂದಾಗ ಗೊತ್ತಾಕತಿ. ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಕತಿ. ನಾವು ಕಣ್ಣಾಡಿಸ್ತದೀವಿ ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಗೆಲ್ಬೋದು ಏನು ಅನ್ನೋದು. ಅವನ್ನೆಲ್ಲ ನೋಡೋಣ, ಅವ್ರನ್ನ ಕರೆಸಿ ಮಾತಾಡೋಣ. ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಲಬೇಕು ಅಂತಾರೆ, ಅದ್ರಾಗ ಯಾರು ನಿಲ್ಲಬೇಕು ಅಂತಾರೆ ಅಂತಲೂ ಕರೆಸಿ ಮಾತಾಡೋಣ.